ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ಅನ್ನೋ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಏನಂದರೆ ಇವತ್ತು ನಾನು ಯಾವುದೇ ತರಹ ಏನು ಫಿಟ್ನೆಸ್ ಅಂದರೆ ವ್ಯಾಯಾಮ ವರ್ಕೌಟ್ ಇದೇನು ಮಾಡೋದಿಲ್ಲ. ಇವತ್ತು ನಾನು ಗೃಹ ಪ್ರವೇಶಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಇಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ, ನಾನು ಒಬ್ಬಳೇ ಹೋಗಬೇಕು. ಹಾಗಾಗಿ ಈಗ ಬಸ್ಗೆ ಹೋಗ್ತಾಯಿದ್ದೀನಿ. ಯಾಕೆಂದರೆ ಟೈಮ್ ಆಗುತ್ತಲ್ಲ, ಇನ್ನು ಅವರು ಇಲ್ಲ, ನಾನು ಒಬ್ಬಳೇ ಹೋಗ್ಬೇಕಂದ್ರೆ. ಹಾಗಾಗಿ ಇವಾಗ ಹೋಗ್ತೀನಿ ನಾನು, ಟೈಮ್ ಆಯಿತು. ಓಕೆನಾ, ಬನ್ನಿ. ಅಂದರೆ ಟೈಮ್ ಅಲ್ಲೇನಾದರೂ ವೀಡಿಯೋ ಮಾಡೋಕ್ಕಾದರೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಮನೆಗೆ ಬಂದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನನ್ನ ಮನೆಯಿಂದ ಇವಾಗ ಹೋಗ್ತಾಯಿದ್ದೀನಿ. ಗೇಟಲ್ಲಿ ಏನಾದರೂ ಬಂದರೆ ಹೋಗಬೇಕು. ಆಟೋನೋ ಬಸ್ಸೋ ಏನಾದರೂ ಸಿಗುತ್ತೆ. ಇವಾಗ ನಾನು ಹೋಗ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಗೇಟ್ಗೆ ನಡ್ಕೊಂಡು ಹೋಗ್ತಾಯಿದ್ನ. ನಮ್ಮೂರಲ್ಲೇ ಒಬ್ಬಣ್ಣ ಬಂದ ಬೈಕ್ ಹಾಕ್ಕೊಂಡು. ಬಾಮ್ಮ, ನಾನು ಮಂಚನಬಾಲೆ ಹೋಗ್ತಾಯಿದ್ದೀನಿ, ಬಿಡ್ತೀನಿ, ಮತ್ತು ಆಟೋ ಸಿಗುತ್ತಲ್ಲ ಹೋಗುವಂತೆ ಅಂದು. ಸರಿ ಅಣ್ಣ ಅಂದ್ಬಿಟ್ಟು ಹೋದೆ. ಮತ್ತು ಅಲ್ಲಿ ಮಂಚನಬಾಲೆಯಲ್ಲಿ ಬಿಟ್ಟರು. ಮತ್ತು ಆಟೋ ಬಂತು ನನಗೆ. ಆಟೋದಲ್ಲಿ ಹೋದೆ ಚಿಕ್ಕಬಳ್ಳಾಪುರ. ಅಲ್ಲಿ ಹೋಗ್ಬಿಟ್ಟು ಬಸ್ ಬಂತು. ಬಸ್ಸಿಗೆ ಹತ್ತದೆ. ಅಂದರೆ ಒಂದು ಆಟೋದಲ್ಲಿ 5-6 ಮೆಂಬರ್ಸು ಆಗ್ತಾರೆ. ಹೋದೆ ನಾನು. ಹೋಗ್ಬಿಟ್ಟು ಮತ್ತು ನನಗೆ ಆ ಕಡೆ ಪೇರೆಸಂದ್ರಕ್ಕೆ ಬಸ್ಗಳೇನು ಜಾಸ್ತಿನೇ ಇದ್ದಾವೆ. ಬಸ್ಗೆ ಹೋದೆ. ಅಂದರೆ ಹೋಗೋವಾಗ ಬಸ್ಗೆ ಹತ್ಬಿಟ್ಟು ಅಪ್ಪಗೆ ಫೋನ್ ಮಾಡಿದೆ. ಸರಿ, ನಾನು ಇದ್ದೀನಿ, ನೀನು ಬಾಮ್ಮ ಅಂದರು. ಸರಿ, ಬಸ್ ಹತ್ಕೊಂಡು ಹೋದೆ. ಪೇರೆಸಂದ್ರ ಇಳ್ಕೊಂಡಿದ್ದ ತಕ್ಷಣವೇ ಅಪ್ಪಗೆ ಫೋನ್ ಮಾಡಿದೆ. ಅಪ್ಪ ಇಳ್ದಿದ್ದೀನಿ, ಬಾ ಅಂತ. ಸರಿ ಅಂದ್ಬಿಟ್ಟು ಅಪ್ಪ ಬಂದರು. ವೀಡಿಯೋ ಮಾಡ್ತಾಯಿದ್ರೆ, ಯಾಕಮ್ಮ ವೀಡಿಯೋ ಮಾಡ್ತಾಯಿದ್ದೀಯಾ? ಎಲ್ಲರೂ ನೋಡಿ ನಮ್ಮನೆ ನಗ್ತಾರೆ ಅಂದರು. ಯಾಕಪ್ಪ ನಗ್ತಾರೆ? ನಾನು ನಿನ್ನೆ ಅಲ್ಲ, ಅಪ್ಪನೇ ಅಲ್ಲ ವೀಡಿಯೋ ಮಾಡ್ತಾಯಿರೋದು, ಬೇರೆಯವ್ರನ್ನಲ್ವಲ್ಲ, ನಮ್ಮಪ್ಪ ನನ್ನಿಷ್ಟ ಅಂದ್ಬಿಟ್ಟು ಅಂದರೆ ನೋಡಿ ನಗ್ತಾಯಿದ್ದಾರೆ. ನನ್ನನ್ನು ಕರ್ಕೊಂಡೋಗಿ ಅದೇ ಕಮ್ಗಾನಹಳ್ಳಿಯಲ್ಲೇ ಬಿಟ್ಟರು. ಮತ್ತು ನಾನು ನಮ್ಮ ಲಲಿತಕ್ಕ ಹೋದ್ವಿ. ನಮ್ಮ ಲಲಿತಕ್ಕ ಮನೆಗೆ ಬಂದಿದ್ದೀನಿ. ಮಗಳ ಮನೆಯಲ್ಲಿರೋದು, ದೊಡ್ಡ ಮಗಳು. ಇವ್ರ ಮನೆಗೆ ಬಂದಿದ್ದೀನಿ. ಫಂಕ್ಷನ್ ಮನೆ ಹತ್ರ ಹೋಗ್ಬೇಕು ಇವಾಗ. ಅದಕ್ಕೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ಒಬ್ಬಳೇ ನೋಡಿಲ್ಲಲ್ಲ, ಅದಕ್ಕೆ. ಮತ್ತೆ ಹೋಗೋಣ ಅಕ್ಕ ಅವ್ರ ಮನೆ ಹತ್ರ. ನೋಡಿ, ಅಲ್ಲಿಗೆ ಹೋದೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಲಕ್ಷ್ಮೀ ಪೂಜೆ ಮಾಡಿದ್ರು ಅವರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಲಲಿತಕ್ಕ ವೀಡಿಯೋ ಮಾಡ್ಕೋ, ಚೆನ್ನಾಗಿರುತ್ತೆ. ಎಲ್ಲರೂ ವೀಡಿಯೋ ಮಾಡ್ತಾಯಿದ್ರು. ಚೆನ್ನಾಗಿದೆ, ಮಾಡ್ಕೊ ಅಂದರು. ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟು ದೇವ್ರ ಮನೆಯಲ್ಲೂ ಅಷ್ಟೇ ನೋಡಿರಿ, ದೇವ್ರನ್ನೆಲ್ಲ ಕೂರಿಸಿ ಮತ್ತು ಬಾಗಿಲಿಗೆ ಅಲಂಕಾರ ಎಲ್ಲ ಮಾಡಿದ್ದಾರೆ. ನೆಕ್ಸ್ಟು ಅಲ್ಲಿ ನೋಡಿರಿ. ಮತ್ತು ಇಲ್ಲಿ ಕಿಚನ್ಗೆ ಬಂದ್ರೆ ಸಿಂಕಲ್ಲಿ ನೀರು ಹಾಕ್ಬಿಟ್ಟು ಅಲ್ಲೆಲ್ಲ ಹೂವು ಇಟ್ಟಿದ್ದಾರೆ. ಮತ್ತು ಅದು ಇದು ಕೌಂಟರ್ ಟಾಪ್ ಮೇಲೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಒಳ್ಳೆ ಅಂಟಿಸ್ಬಿಟ್ಟು ಹಾಲೆಲ್ಲ ಉಗ್ಸಿದ್ದಾರೆ. ಅದು ಸಂಪ್ರದಾಯ ಅಲ್ವಾ. ನೋಡ್ರಿ, ನಾನು ಈ ಥರ ನೋಡಿದ್ದು ಫಸ್ಟ್ ಟೈಮ್. ಮತ್ತು ಅದೆಲ್ಲ ನೋಡಿಕೊಂಡು ಊಟ ತಿನ್ಕೊಂಡು ಮತ್ತೆ ವಾಪಸ್ಸು ಚಿಕ್ಕಬಳ್ಳಾಪುರ ಬಂದು ಅಪ್ಪ ಮನೆಗೆ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋದರು. ಫಂಕ್ಷನ್ನಿಂದ ಮನೆಗೆ ಬಂದ್ವಿ. ಅಪ್ಪ ನೋಡಿ ನಿದ್ದೆ ಮಾಡ್ತಾ ಇದ್ದಾರೆ ಮಲ್ಕೊಂಡು. ಅಪ್ಪನೂ ನಾವಿಬ್ಬರು ಬೈಕಲ್ಲಿ ಬಂದ್ವಿ. ಆಟೋಗೆ ಹತ್ತಿದ್ರೆ ಜನ ಇಲ್ಲ. ಬಸ್ ಸ್ಟ್ಯಾಂಡ್ಗೆ ಹೋದರೆ ಬಸ್ಗಳಿಲ್ಲ. ಬಸ್ ಬರೋದು 4:15. ನಾವು 3 ಗಂಟೆಗೆ ಹೋಗಿದ್ದಿತ್ತು. ಇನ್ನು ಟೈಮ್ ಆಗುತ್ತಲ್ಲ, ಅಷ್ಟೊತ್ತವರೆಗೂ ಏನು ಮಾಡಬೇಕು ಅಂತ ಅಪ್ಪನ ಕೇಳಿದ್ರೆ ಬೈಕ್ ಇತ್ತು, ನನ್ನ ತಮ್ಮ ಬಿಟ್ಟಿದ್ದ. ಸರಿ ಬಾ ಅಪ್ಪ ಬಿಟ್ಬಿಡು ನನ್ನ ಊರಲ್ಲಿ ಅಂದರೆ ಕರ್ಕೊಂಬಂದು ಊರಲ್ಲಿ ಬಿಟ್ಟರು. ಸೊ ಹಾಗಾಗಿ ಅಪ್ಪ ನಾವಿಬ್ಬರು ಸ್ವಲ್ಪ ಕಾಫಿ ಕುಡಿದು, ಡಾಗ್ಸ್ ಬಂದಿತ್ತು, ಪಪ್ಪಿ ಒಂದು, ಅವ್ರ ಅಮ್ಮ ಬಂದಿತ್ತು, ಅವಕ್ಕೆ ರಸ್ಕ್ ಕೊಟ್ಟು ನೋಡ್ರಿ ಇನ್ನೂ ಮಲ್ಕೊಂಡೇ ಇದೆ. ಅದು ನೋಡ್ರಿ ಮಲ್ಕೊಂಡೇ ಇರೋದು. ನೋಡ್ರಿ ಹೆಂಗೆ ಮಲ್ಕೊಂಡಿದೆಯೋ ಪಾಪ ಅಲ್ಲ, ಚಿಕ್ಕ ಪಪ್ಪಿ ಎಲ್ಲ ನಿದ್ದೆ ಬಂದು ಮಲ್ಕೊಂಡಿದ್ದೆ. ಇಲ್ಲಿ ಫ್ಯಾನ್ ಸೌಂಡ್ ಆಗ್ತಾ ಇರೋದು. ಓಕೆನಾ. ಅಂತೂ ಫಂಕ್ಷನ್ನು ಸೂಪರ್ ಆಯಿತು. ಇವತ್ತು ಯಾವುದೇ ವರ್ಕೌಟು ಏನು ಮಾಡಿಲ್ಲ ನಾನು. ಓಕೆನಾ. ಇನ್ನು ನನ್ನ ಮಗ ಊರಿಂದ ಬರ್ತಾ ಇದ್ದಾನೆ. ಮತ್ತು ಅಡುಗೆ ಏನು ಮಾಡೋ ಅಷ್ಟಿಲ್ಲ, ಎಲ್ಲ ಇದೆ. ಇನ್ನು ನಾನು ಫಂಕ್ಷನಲ್ಲೇ ತಿನ್ಕೊಂಬಂದಲ್ಲ. ಮತ್ತು ಇವಾಗ ನಾನೇನು ತಿನ್ನೋದಿಲ್ಲ. ನೈಟ್ ಡಿನ್ನರು ತಿಂದರೆ ಒಂದು
ಗವಾ ಫ್ರೂಟು ಇಲ್ಲ ಏನಾದರೂ ಒಂದು ಫ್ರೂಟ್ ತಿಂದು ಮುಗಿಸ್ತೀನಿ ಅಷ್ಟೇ. ನಾನು ಇನ್ನೇನು ತಿನ್ನೋಕ್ಕೆ ಹೋಗೋದಿಲ್ಲ. ಓಕೆನಾ ಫ್ರೆಂಡ್ಸ್, ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊತಾ ಇದ್ದೀನಿ. ಈ ವ್ಲಾಗ್ ಪ್ಲೀಸ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ, ಸಿ ಯು.